ಜೋಳ ಮತ್ತು ರಾಗಿಯನ್ನು ಬಳಸಿ ನಾವು ಹಪ್ಪಳಗಳನ್ನು ಮಾಡೋಣ. ಜೋಳ ಮತ್ತು ರಾಗಿಯನ್ನು ಎರಡನ್ನು 5ರಿಂದ 6 ತಾಸುಗಳು ನೆನೆಯಿಡಬೇಕು. ಜೋಳ ಮತ್ತು ರಾಗಿಯನ್ನು ಬಳಸಿ ನಾವು ಹಪ್ಪಳಗಳನ್ನು ಮಾಡೋಣ. ಜೋಳ ಮತ್ತು ರಾಗಿಯನ್ನು ಎರಡನ್ನು 5ರಿಂದ 6 ತಾಸುಗಳು ನೆನೆಯಿಡಬೇಕು. ರಾಗಿ ಜೋಳ ನೆನೆಯಿಟ್ಟಿದ್ದೆ, ಓವರ್ ನೈಟ್ ನೆನೆಯಿಟ್ಟು ರಾತ್ರಿ ಎಲ್ಲ ನೆನೆಯಿಟ್ಟಿದ್ದೆ. ನೆನೆಯಿಟ್ಟ ನಂತರ ಬೆಳಗ್ಗೆ ಈ ರೀತಿ ಸಣ್ಣಗೆ ಮಿಕ್ಸಿಗೆ ಹಾಕ್ಕೊಂಡು ಇದರ ಹಾಲನ್ನು ಈ ರೀತಿಯಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಅಂದರೆ ಜೋಳ ಮತ್ತು ರಾಗಿ ಎರಡನ್ನು ಮಿಕ್ಸಿಗೆ ಹಾಕಿ ನೀರು ಹಾಕಿ ಮಿಕ್ಸಿಗೆ ಹಾಕಿ ತೆಗಿಬೇಕು. ಹಿಂಡ್ಕೊಳ್ತಾ ಹೀಗೆ ಜರಡಿಯಲ್ಲಿ ಹೀಗೆ ಜಾನಿಸ್ಕೊಳ್ಬೇಕು. ಈ ರೀತಿಯಲ್ಲಿ ನಾನು ಜಾನಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈ ರೀತಿಯಲ್ಲಿ ಹಪ್ಪಳದ ಹಿಟ್ಟು, ಜೋಳ ಮತ್ತು ರಾಗಿ ಹಪ್ಪಳದ ಹಿಟ್ಟು ರೆಡಿಯಾಗಿದೆ. ರಾತ್ರಿ ಎಲ್ಲ ಇಟ್ಟಿದ್ದೆ ಜೋಳದ ಹಿಟ್ಟು ಮತ್ತು ರಾಗಿ ಹಿಟ್ಟು. ಒಂದು ನೈಟ್ ನಾನು ನೆನೆಸಿಟ್ಟು ನೆಕ್ಸ್ಟ್ ಡೇ ಮಧ್ಯಾಹ್ನ ಮಿಕ್ಸಿಗೆ ಹಾಕಿ ಆ ನೈಟೆಲ್ಲ ಈ ಹಿಟ್ಟನ್ನು ಕೂಡ ನೆನೆಯೋದಕ್ಕೆ ಬಿಟ್ಟು ಅದು ಮಿಕ್ಸಿಗೆ ಹಾಕಿ ಹಾಲನ್ನು ತೆಗೆದಿದ್ದೆ. ಆ ಹಾಲನ್ನು ಒಂದು ನೈಟ್ ನೆನೆಯೋದಕ್ಕೆ ಬಿಡಬೇಕು. ಅದರಲ್ಲಿ ಹುಳಿ ಅಂಶ ಬರುತ್ತೆ. ಆ ಹುಳಿ ಅಂಶ ಬರೋದರಿಂದ ಹಪ್ಪಳ ರುಚಿಕರವಾಗಿ ಮತ್ತು ಮುರಿಯದ ರೀತಿಯಲ್ಲಿ ಅವು ಚೆನ್ನಾಗಿ ಬರ್ತವೆ. ಈಗ ಹಿಟ್ಟನ್ನು ಕುದಿಸೋದಕ್ಕೆ ನೀರು ಇಟ್ಕೊಳ್ಬೇಕು. ಒಂದು ಬೊಗಣೆಯಲ್ಲಿ ಒಂದು ಪಾತ್ರೆಯಲ್ಲಿ ಬಿಸಿನೀರು ಕುದಿಸೋದಕ್ಕೆ ಇಟ್ಟಿದ್ದೀನಿ. ಈ ನೀರು ಬಿಸಿ ಆಗಿದೆ. ಈಗ ಈ ನೀರನ್ನು ದೊಡ್ಡದಾದ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಹಿಟ್ಟೆಲ್ಲ ಗಟ್ಟಿಗಾಗಿ ಕೆಳಗಡೆ ಕುಂತಿರುತ್ತೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟು ಥರ ಮಾಡ್ಕೊಳ್ಬೇಕು. ಈ ರೀತಿಯಲ್ಲಿ ಗಟ್ಟಿಗಾಗಿ ಕೆಳಗಡೆ ಇರುತ್ತೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀರಿನ ಥರ ಮಾಡ್ಕೊಳ್ಬೇಕು. ಬಿಸಿ ಆಗಿರೋ ನೀರನ್ನು ಇದಕ್ಕೆ ಅರ್ಧದಷ್ಟು ಹಾಕ್ಕೊಂಡು ಇನ್ನು ಮಿಕ್ಕ ಅರ್ಧನ ಇದರಲ್ಲಿ ಬಿಟ್ಟಿದ್ದೀನಿ. ಹಿಟ್ಟು ಗಟ್ಟಿಗೆ ಆದರೆ ಅಥವಾ ತಿಳುವಾದರೆ ನೋಡಿ ಹಾಕ್ಕೊಳ್ಬೇಕು ಅಂತಂದು ಅರ್ಧ ನೀರನ್ನು ಹಾಕಿ ಅರ್ಧ ನೀರು ತೆಗೆದಿಟ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಕಲಿಸ್ತಾ ಹಿಟ್ಟನ್ನು ಕುದಿಸ್ಕೊಳ್ಬೇಕು. ಗಂಟುಗಳಿರೋ ರೀತಿಯಲ್ಲಿ ಕಲಿಸ್ಕೊಳ್ಬೇಕು. ಗಂಟುಗಳಿರೋ ರೀತಿಯಲ್ಲಿ ಈ ರೀತಿಯಲ್ಲಿ ಕಲಿಸ್ತಾ ಇರಬೇಕು. ಎಲ್ಲ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ಇನ್ನೂ ಕೆಲವು ಗಂಟುಗಳಿದ್ದಾವೆ. ಚೆನ್ನಾಗಿ ಕಲಿಸ್ತಾ ಹೋದಂಗೆ ಅವು ಬದಲಾಗ್ತವೆ. ಹಿಟ್ಟು ಮತ್ತು ನೀರಿನ ಅಳತೆಯನ್ನು ಸಾಕಷ್ಟು ಜನರು ಅಳತೆಯ ಮೂಲಕ ತೆಗೆದುಕೊಳ್ತಾರೆ, ಗ್ಲಾಸಿನ ಅಳತೆಯ ಮೂಲಕ. ಕುರುಡಿಗೆ ಹಪ್ಪಳ ಹಾಕಬೇಕಾದ್ರೆ ಅದಕ್ಕೆ 1 ಗ್ಲಾಸ್ ಅಕ್ಕಿಗೆ 6 ಗ್ಲಾಸ್ ನೀರು ಇಡಬೇಕು. 1 ಗ್ಲಾಸ್ ನೀರನ್ನು ತೆಗೆದಿಟ್ಕೊಳ್ಬೇಕು. ಅಂದರೆ ನೀರು ಬಿಸಿ ಇಡೋದಕ್ಕೆ 6 ಗ್ಲಾಸ್ ಇಡಬೇಕು. 1 ಗ್ಲಾಸನ್ನು ಎತ್ತಿಟ್ಕೊಳ್ಬೇಕು. ನಂತರ ಕುದಿಯುವಾಗ ಕಡಿಮೆ ಅನಿಸಿದರೆ ಮತ್ತಷ್ಟು ನೀರನ್ನು ಹಾಕ್ಕೊಳ್ಬೇಕು. ನೆಕ್ಸ್ಟ್ ಅಂಬ್ಲಿ ಹಪ್ಪಳ, ತಿಳುವಾದ ಹಪ್ಪಳಗಳಿಗೆ 1 ಗ್ಲಾಸಿಗೆ 10 ಗ್ಲಾಸ್ ನೀರನ್ನು ಇಡಬೇಕು. 10 ಗ್ಲಾಸಲ್ಲಿ 8 ಗ್ಲಾಸ್ ನೀರು ಅಂಬ್ಲಿ ಕುದಿಸೋದಕ್ಕೆ ಇಡಬೇಕು. ಉಳಿದ 2 ಗ್ಲಾಸ್ ಎತ್ತಿಟ್ಕೊಳ್ಬೇಕು. ಹಿಟ್ಟು ಗಟ್ಟಿಗೆ ಆದರೆ ಅದಕ್ಕೆ ಹಾಕಿ ಕಲಿಸ್ಕೊಳ್ಬೇಕಾಗುತ್ತೆ. ಈ ರೀತಿ ಅಳತೆ ಅಂಬ್ಲಿ ಹಪ್ಪಳಕ್ಕೆ ಮತ್ತು ಕುರುಡಿಗೆ ಹಪ್ಪಳಕ್ಕೆ ಇರುತ್ತೆ. ಆದರೆ ಇಲ್ಲಿ ಮಾಡ್ತಾ ನನಗೇನಾಗಿದೆ, ರೂಢಿಯಾಗಿದೆ. ಹಾಗೆ ಅಂದಾಜು ಮೇಲೆ ನಾನು ನೀರನ್ನು ಇಟ್ಕೊಳ್ತೀನಿ. ಹಿಟ್ಟು ತುಂಬ ಗಟ್ಟಿಯಾಗಿರೋ ಹಾಗೆ ಕಾಣಿಸ್ತಿತ್ತು. ಹಾಗಾಗಿ ನಾನು ಬಿಸಿನೀರನ್ನು ಹಾಕ್ತಾಯಿದ್ದೀನಿ. ಬಿಸಿನೀರು ಹಾಕಿ ಚೆನ್ನಾಗಿ ಕಲಿಸ್ತಾ ಹೋಗಬೇಕು. ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ಬೇಕು. ಉಪ್ಪು ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕು. ಯಾಕಂದರೆ ಇದು ರಾತ್ರಿ ಎಲ್ಲ ನೆನೆಯಿಟ್ಟಿರ್ತೀವಲ್ಲ, ಹಾಗಾಗಿ ಇದರಲ್ಲಿ ಉಪ್ಪಿನ ಅಂಶ, ಹುಳಿ ಅಂಶ ಇರೋದರಿಂದ ಸ್ವಲ್ಪ ಉಪ್ಪು ಕಡಿಮೆಯೇ ಹಾಕ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ರೆಡಿ ಆಗ್ತಾಯಿದೆ. ಇನ್ನೂ ಚೆನ್ನಾಗಿ ಕುದಿಬೇಕಿದೆ. ಇನ್ನೂ 15ರಿಂದ 20 ನಿಮಿಷಗಳವರೆಗೆ ಕ್ಯಾಪನ್ನು ಮುಚ್ಚಿ ಕುದಿಸಬೇಕು. ಫ್ರೆಂಡ್ಸ್, ಈ ರೀತಿ ಕುದೀತಾ ಇದೆ. ಸಿಮ್ಮಲ್ಲಿಟ್ಟು ಈ ಹಿಟ್ಟನ್ನು ಕುದಿಸ್ಕೊಳ್ಬೇಕು. ಗಟ್ಟಿಯಾದ ನಂತರ ಹೀಗೆ ಕಲಿಸ್ತಾ ಇದನ್ನು ಇನ್ನೂ ಈಗ ಒಂದು 7ರಿಂದ 8 ನಿಮಿಷ ಕುದ್ದಿದೆ. ಇನ್ನೊಂದು 7ರಿಂದ 8 ನಿಮಿಷ ಇದನ್ನು ಕುದಿಸ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಕುದ್ದು ಮೇಲೆ ಬಂದು ಹರಳಿಕೊಂಡಿದೆ. ಈ ರೀತಿ ಕುದಿಯೋವರೆಗೂ ಹಿಟ್ಟನ್ನು ಕುದಿಸ್ಕೋಬೇಕು. ಹಾಗಾದರೆ ಹಪ್ಪಳಗಳು ಮುರಿಯೋದಿಲ್ಲ, ತುಂಡಾಗೋದಿಲ್ಲ, ಚೆನ್ನಾಗಿ ಬರ್ತವೆ. ರಾಗಿ ಮತ್ತು ಜೋಳದ ಹಿಟ್ಟಿನ ಹಪ್ಪಳಗಳು ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡಿ. 2 ದಿನಗಳಲ್ಲಿ ಇವು ಒಣಗಿದ್ದಾವೆ. ಕವರ್ ಮೇಲೆ ಚಕ್ಲಿ ಪಾವಿಂದ ಹಾಕಿ ಒಣಗಿಸಿದ್ದೀನಿ. 2 ದಿನಗಳಲ್ಲಿ ಇವು ಒಣಗಿ ಇಷ್ಟು ಚೆನ್ನಾಗಾಗಿದ್ದಾವೆ.